ಆತ್ಮೀಯ ನನ್ನ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಕಾಂಕ್ಷಿಗಳೇ, ನಿಮ್ಮೊಡನೆ ಇಂದು ಹಂಚಿಕೊಳ್ಳುತ್ತಿರುವಂಥ ವಿಷಯ ಪ್ರಚಲಿತ ವಿದ್ಯಮಾನಗಳಲ್ಲಿ ಸಂಚಿಕೆ 2. ರೈತ ಉತ್ಪಾದಕರ ಸಂಘಟನೆ FPO. FPOಗಳು ರೈತರಿಂದ ರಚಿಸಲಾದ ಸಮೂಹ ಸಂಸ್ಥೆಗಳಾಗಿದ್ದು ಅವುಗಳ ಉದ್ದೇಶ ಕೃಷಿ ಉತ್ಪನ್ನಗಳನ್ನು ಒಟ್ಟುಗೂಡಿಸುವುದು, ಮಾತುಕತೆ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಉತ್ತಮ ಮಾರುಕಟ್ಟೆ ಪ್ರವೇಶವನ್ನು ಸುಗಮಗೊಳಿಸುವುದು, ಪ್ರಮಾಣ ಆಧಾರಿತ ಆರ್ಥಿಕ ಲಾಭಗಳನ್ನು ಉತ್ತೇಜಿಸುವುದು. ಸಂಬಂಧಿತ ಕೃಷಿ ಕ್ರಮಗಳು: ಬೆಳೆ ಯೋಜನೆ ಮತ್ತು ನೈಸರ್ಗಿಕ ಕೃಷಿ. ರಾಜ್ಯ ಸರ್ಕಾರವು ಅಧಿಕಾರಿಗಳಿಗೆ ಕೆಳಕಂಡ ನಿರ್ದೇಶನ ನೀಡಿದೆ. ಪ್ರದೇಶವಾರು ಬೆಳೆ ಯೋಜನೆಗಳನ್ನು ಸಿದ್ಧಪಡಿಸುವುದು, ನೈಸರ್ಗಿಕ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವುದು. ಕೃಷಿ ಯಾಂತ್ರೀಕರಣ. ಸರ್ಕಾರವು ಕೃಷಿ ಯಾಂತ್ರೀಕರಣವನ್ನು ಯೋಜಿಸಿದೆ. ಕೃಷಿಯಲ್ಲಿ ಡ್ರೋನ್ಗಳ ಬಳಕೆಯನ್ನು ಹೆಚ್ಚಿಸುವ ಗುರಿ ಹೊಂದಿದೆ. ಆಧುನಿಕ ಕೃಷಿ ಯಂತ್ರೋಪಕರಣಗಳ ಬಳಕೆಯನ್ನು ಉತ್ತೇಜಿಸಲಾಗುವುದು. ಕೃಷಿ ಸೇವೆಗಳ ಫಾರ್ಮರ್ ಆ್ಯಪ್ ಮೂಲಕ ಏಕೀಕರಿಸಲಾಗುವುದು. ಡಿಜಿಟಲ್ ಕೃಷಿ ಉಪಕ್ರಮಗಳು. ಫಾರ್ಮರ್ ಆ್ಯಪ್, ಪ್ರಸ್ತಾವಿತ ಫಾರ್ಮರ್ ಆ್ಯಪ್ ಇವುಗಳನ್ನು ಸಂಯೋಜಿಸುವ ಗುರಿಯನ್ನು ಹೊಂದಿದೆ. ಕೃಷಿ ಸೇವೆಗಳು, ಮಾರುಕಟ್ಟೆ ಸಂಬಂಧಿತ ಮಾಹಿತಿ, ವಿತರಣೆ ಮತ್ತು ಲಾಜಿಸ್ಟಿಕ್ ಬೆಂಬಲ. ರೈತ ಬಜಾರ್ ಆ್ಯಪ್, ಕೃಷಿ ಮಾರುಕಟ್ಟೆ ಸಂಪರ್ಕ ಹೊಂದಿದ ಡಿಜಿಟಲ್ ವೇದಿಕೆ. ರೈತರು ಮತ್ತು ಗ್ರಾಹಕರ ನಡುವೆ ವ್ಯಾಪಕ ಬಳಕೆಗೆ ಉದ್ದೇಶಿತವಾಗಿದೆ. ರೈತ ಬಾಜಾರ್ಗಳು ಆಂಧ್ರಪ್ರದೇಶದಲ್ಲಿ ಸ್ಥಾಪಿಸಲಾಗುವ ರೈತರ ಚಿಲ್ಲರೆ ಮಾರುಕಟ್ಟೆಗಳಾಗಿದ್ದು, ಕೃಷಿ ಉತ್ಪನ್ನಗಳ ನೇರ ಮಾರಾಟ ಹಾಗೂ ಮಧ್ಯವರ್ತಿಗಳ ಪಾತ್ರವನ್ನು ಕಡಿಮೆ ಮಾಡುವ ಉದ್ದೇಶ ಹೊಂದಿದೆ. ಇತ್ತೀಚಿನ ಕ್ರಮಗಳು: ರೈತ ಬಾಜಾರ್ಗಳ ಆಧುನೀಕರಣ, ಅನೇಕ ವಿಧಾನಸಭೆ ಕ್ಷೇತ್ರಗಳಲ್ಲಿ ಮಾರುಕಟ್ಟೆಗಳ ವಿಸ್ತರಣೆ. ಪ್ರಾದೇಶಿಕ ತೋಟಗಾರಿಕಾ ಅಭಿವೃದ್ಧಿ. ತೋಟಗಾರಿಕಾ ಕೇಂದ್ರವಾಗಿ ರಾಯಲಸೀಮೆ ಪ್ರದೇಶದಲ್ಲಿ ಒಳಗೊಂಡ ಜಿಲ್ಲೆಗಳು ಕರ್ನೂಲ್, ಅನಂತಪುರ, ಕಡಪ, ಚಿತ್ತೋರ್. ಪ್ರಾಮುಖ್ಯತೆ: ಆಂಧ್ರಪ್ರದೇಶದ ಬರ ಪೀಡಿತ ಪ್ರದೇಶ. 40,000 ಕೋಟಿ ಮೌಲ್ಯದ ಪೂರ್ವೋದಯ ಯೋಜನೆಯಡಿಯಲ್ಲಿ ತೋಟಗಾರಿಕೆ ಕೈಕೇಂದ್ರವಾಗಿ ಪ್ರಸ್ತಾಪಿಸಲಾಗಿದೆ. ಕೋಕೋ ಸಿಟಿ ಉಪಕ್ರಮ. ಸ್ಥಳ: ಪೂರ್ವ ಗೋದಾವರಿ ಜಿಲ್ಲೆಯ ಯದವೋಲು ಸಮೀಪ ಯೋಜಿಸಲಾಗಿದೆ. ಕೋಕೋ ಕುರಿತು: ಚಾಕೊಲೇಟ್ ಉತ್ಪಾದನೆ, ಕೋಕೋ ಪುಡಿ, ಆಹಾರ ಸಂಸ್ಕರಣಾ ಕೈಗಾರಿಕೆಗಳಲ್ಲಿ ಬಳಸುವ ಉಷ್ಣವಲಯದ ಬೆಳೆ. ಕನಿಷ್ಠ ಬೆಂಬಲ ಬೆಲೆ. MSP ಎಂದರೆ ಆಯ್ದ ಬೆಳೆಗಳಿಗೆ ಸರ್ಕಾರ ಘೋಷಿಸುವ ಕನಿಷ್ಠ ಬೆಲೆಯಾಗಿದ್ದು, ಇದರ ಉದ್ದೇಶ ರೈತರ ಬೆಲೆ ಏರಿಳಿತಗಳನ್ನು ರಕ್ಷಿಸುವುದು, ಕೃಷಿ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆ ಖಚಿತಪಡಿಸುವುದು. ನಾಗರಿಕ ಸೇವಾ ಸಾಮರ್ಥ್ಯ ವೃದ್ಧಿಗಾಗಿ ಮಿಷನ್ ಕರ್ಮಯೋಗಿ. ಮಿಷನ್ ಕರ್ಮಯೋಗಿ 2. ಮಿಷನ್ ಕರ್ಮಯೋಗಿ 2 ರಾಷ್ಟ್ರೀಯ ನಾಗರಿಕ ಸೇವಾ ಸಾಮರ್ಥ್ಯ ವೃದ್ಧಿ ಕಾರ್ಯಕ್ರಮ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಸಿವಿಲ್ ಸರ್ವಿಸಸ್ ಕ್ಯಾಪಾಸಿಟಿ ಬಿಲ್ಡಿಂಗ್ NPCSCB ಮುಂದಿನ ಹಂತವಾಗಿದೆ. NPCSCB ಭಾರತದಲ್ಲಿ ನಾಗರಿಕ ಸೇವಾ ತರಬೇತಿ ಸುಧಾರಣೆಗಳಿಗಾಗಿ 2020ರಲ್ಲಿ ಪ್ರಾರಂಭಿಸಲಾಯಿತು. ಮಿಷನ್ ಕರ್ಮಯೋಗಿ ಚಟುವಟಿಕೆ ರೂಪರೇಖೆ. ಈ ಕಾರ್ಯಕ್ರಮವು ಪಾತ್ರಧಾರಿತ ಅಧ್ಯಯನ ಮತ್ತು ಸಾಮರ್ಥ್ಯಾಧಾರಿತ ತರಬೇತಿಗೆ ಒತ್ತು ನೀಡುತ್ತವೆ. ತರಬೇತಿಯನ್ನು ಇಂಟಿಗ್ರೇಟೆಡ್ ಗವರ್ನಮೆಂಟ್ ಆನ್ಲೈನ್ ಟ್ರೈನಿಂಗ್ IGOT ವೇದಿಕೆಯ ಮೂಲಕ ನೀಡಲಾಗುತ್ತದೆ. ಸಾಮರ್ಥ್ಯ ವೃದ್ಧಿ ಆಯೋಗ, ಕ್ಯಾಪಾಸಿಟಿ ಬಿಲ್ಡಿಂಗ್ ಕಮಿಷನ್ CBC ಮಿಷನ್ ಕರ್ಮಯೋಗಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಪ್ರಮುಖ ಸಂಸ್ಥೆಯಾಗಿದೆ. ಇದು ನಾಗರಿಕ ಸೇವಾ ತರಬೇತಿ ಮತ್ತು ಸಾಮರ್ಥ್ಯ ವೃದ್ಧಿಗೆ ಸಾಮಾನ್ಯ ಮಾನದಂಡಗಳನ್ನು ರೂಪಿಸುತ್ತದೆ. IGOT ಸರ್ಕಾರದ ನೌಕರರಿಗಾಗಿ ಡಿಜಿಟಲ್ ಕಲಿಕಾ ವೇದಿಕೆಯಾಗಿದೆ. 2026 ಏಪ್ರಿಲ್ 4ರ ವೇಳೆಗೆ ಈ ವೇದಿಕೆಯಲ್ಲಿ 1.5 ಕೋಟಿಗೂ ಹೆಚ್ಚು ಕಲಿಯುವವರು ನೋಂದಾಯಿತರಾಗಿದ್ದರು. 8 ಕೋಟಿಗೂ ಹೆಚ್ಚು ಕೋರ್ಸ್ ಪೂರ್ಣಗೊಳಿಸುವಿಕೆಗಳನ್ನು ದಾಖಲಿಸಲಾಗಿದೆ. ಈ ವೇದಿಕೆಯಲ್ಲಿ ಬಹುಭಾಷೆಗಳಲ್ಲಿ 600ಕ್ಕೂ ಹೆಚ್ಚು ಕೋರ್ಸ್ಗಳನ್ನು ಒದಗಿಸಲಾಗುತ್ತದೆ. ಕಲಿಕಾ ಫಲಿತಾಂಶಗಳು ಕಾರ್ಯಕ್ಷಮತಾ ಮೌಲ್ಯಮಾಪನ ವ್ಯವಸ್ಥೆಗಳೊಂದಿಗೆ ಸಂಪರ್ಕಿಸಲಾಗಿದೆ. ಇತ್ತೀಚಿನ ಉಪಕ್ರಮಗಳು ಏನಂತ ಹೇಳಿದರೆ, ಸಾಧನಾ ಸಪ್ತಾಹವನ್ನು 2026 ಏಪ್ರಿಲ್ 2ರಿಂದ ಏಪ್ರಿಲ್ 8ರವರೆಗೆ ಆಚರಿಸಲಾಯಿತು. ಇದು ಸರ್ಕಾರಿ ಅಧಿಕಾರಿಗಳಿಗಾಗಿ ಕೌಶಲ್ಯ ಅಭಿವೃದ್ಧಿ ಮತ್ತು
ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಧಾರಿತ ತರಬೇತಿಗೆ ಒತ್ತು ನೀಡಿತು. ಮಿಷನ್ ಕರ್ಮಯೋಗಿಯು 2026 ಮಾರ್ಚ್ 11ರಂದು ಕೋರ್ಸೆರಾ ಇಂಕ್ ಜೊತೆ ಸಹಭಾಗಿತ್ವ ಮಾಡಿಕೊಂಡಿತು. ಈ ಸಹಭಾಗಿತ್ವದ ಮೂಲಕ ತಂತ್ರಜ್ಞಾನ, ಡೇಟಾ ವಿಶ್ಲೇಷಣೆ ಮತ್ತು ನಾಯಕತ್ವ ಕುರಿತ ಕೋರ್ಸ್ಗಳನ್ನು ಒದಗಿಸಲಾಗುತ್ತದೆ. ಸಂಸ್ಥಾತ್ಮಕ ಕೇಂದ್ರೀಕರಣ. ಮಿಷನ್ ಕರ್ಮಯೋಗಿ 2 ಹೆಚ್ಚು ಗಮನ ನೀಡುತ್ತಿರುವ ಕ್ಷೇತ್ರಗಳು: ರಾಜ್ಯಗಳು, ಮುಂಚೂಣಿ ಸಂಸ್ಥೆಗಳು, ಸಂಸ್ಥಾತ್ಮಕ ಸಾಮರ್ಥ್ಯ ವೃದ್ಧಿ, ಅಂತಾರಾಷ್ಟ್ರೀಯ ಆಯಾಮ. ಮುಂದಿನ ವಿಡಿಯೋಗಳಲ್ಲಿ ನೋಡ್ಕೊಂಡು ಬರುವ. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಒಂದು ಕಡೆ ಸೇವ್ ಮಾಡ್ಕೊಳ್ಳಿ, ಉಪಯೋಗ ಬಂದೇ ಬರ್ತದೆ. ಜೈ ಭುವನೇಶ್ವರಿ, ಜೈ ಕರ್ನಾಟಕ ಮಾತಾ, ಜೈ ಹಿಂದ್, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.